ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇವತ್ತಿನ ನನ್ನ ಈ ವಿಡಿಯೋದಲ್ಲಿ ನಾನು ಚವಳಿಕಾಯಿ ಪಲ್ಯ ಹೇಗೆ ಮಾಡೋದೆಂದು ತಿಳಿಸಿಕೊಡುತ್ತೇನೆ. ಮೊದಲಿಗೆ ಚವಳಿಕಾಯಿನ ಈ ರೀತಿಯಾಗಿ ಕೈ ಸಹಾಯದಿಂದ ಏನು ಮಾಡಬೇಕಪ್ಪ ಅಂದರೆ ಚೆನ್ನಾಗಿ ಸೋಸ್ಕೋಬೇಕು. ಅದರಲ್ಲಿರುವ ತುದಿ ಮತ್ತು ಎರಡು ಕಡೆ ಎಡ್ಜಲ್ಲಿರುವಂಥ ನಾರಿನಲ್ಲಿ ಒಂದೊಂದು ಎಸಳಿರುತ್ತೆ. ಆ ಎಸಳನ್ನು ತೆಗೆದು ಚೆನ್ನಾಗಿ ಈ ಒಂದು ಚವಳಿಕಾಯನ್ನು ಸೋಸ್ಕೋಬೇಕು. ಇದು ಅತಿ ಹೆಚ್ಚು ನಾರಿನಂಶವನ್ನು ಹೊಂದಿರುವುದರಿಂದ ಆಹಾರವು ಸರಿಯಾದ ಕ್ರಮದಲ್ಲಿ ಜೀರ್ಣವಾಗಲು ಸಹಾಯ ಮಾಡುತ್ತೆ. ಈ ರೀತಿಯಾಗಿ ಎಲ್ಲ ಒಂದು ಚವಳಿಕಾಯನ್ನು ಸೋಸಿ ಇಟ್ಕೊಳ್ಬೇಕು. ನಂತರ ಗ್ಯಾಸ್ ಸ್ಟವನ್ನು ಆನ್ ಮಾಡಿಕೊಂಡು ಒಂದು ಬಾಣಲೆಗೆ ನೀವು ಸೋಸಿದಂತಹ ಎಲ್ಲ ಚವಳಿಕಾಯಿಯನ್ನು ಹಾಕ್ಕೊಂಡು ಹುರ್ಕೊಳ್ಬೇಕು. ಚವಳಿಕಾಯನ್ನು ಚೆನ್ನಾಗಿ ಹುರ್ಕೊಳ್ಬೇಕು. ಎರಡು ಭಾಗದಲ್ಲೂ ಚೆನ್ನಾಗಿ ಹುರ್ಕೊಂಡ್ರೆ ಅಂದ್ರೆ ಈ ಒಂದು ಪಲ್ಯ ಮಾಡಿದಾಗ ಇದು ಯಾವುದೇ ರೀತಿಯಾಗಿ ಅದರಲ್ಲಿ ನೀರಿನ ಅಂಶ ಉಳಿಬಾರ್ದು. ಆ ರೀತಿಯಾಗಿ ಒಂದು ಚವಳಿಕಾಯನ್ನು ಹುರ್ಕೊಳ್ಬೇಕು. ನೀವು ಬೇಕಾತಂದ್ರೆ ಮಧ್ಯದಲ್ಲಿ ಸ್ವಲ್ಪ ಅಡುಗೆ ಎಣ್ಣೆನ ಹಾಕ್ಕೊಂಡು ಹುರ್ಕೊಳ್ಬೋದು. ಜೀರ್ಣಕ್ರಿಯೆ ಸಮಸ್ಯೆ ಇದ್ದವರು ಈ ಒಂದು ಚವಳಿಕಾಯನ್ನು ಹೆಚ್ಚಾಗಿ ತಿನ್ನೋದ್ರಿಂದ ಅವರು ಊಟ ಮಾಡಿದಂಥ ಆಹಾರ ಏನಪ್ಪ ಅಂದ್ರೆ ಜೀರ್ಣವಾಗಲು ಸಹಾಯವಾಗುತ್ತೆ. ಯಾಕಂದರೆ ಇದರಲ್ಲಿ ಅತಿ ಹೆಚ್ಚು ನಾರಿನಾಂಶವನ್ನು ಹೊಂದಿರುವಂಥ ಒಂದು ತರಕಾರಿ ಇದಾಗೈತಿ. ಇದರಲ್ಲಿ ಯಾವುದೇ ರೀತಿಯಾದಂಥ ನಂಜಿನ ಪದಾರ್ಥ ಇರೋದಿಲ್ಲ. ಹಾಗಾಗಿ ಎಲ್ಲರೂ ಸಹಿತ ಈ ಒಂದು ಚವಳಿಕಾಯಿ ಪಲ್ಯವನ್ನು ತಿನ್ಬೋದು. ಜೋಳದ ರೊಟ್ಟಿ ಜೊತೆಗೆ ತಿನ್ನೋಕೆ ತುಂಬ ಚೆನ್ನಾಗಿ ಆಗುತ್ತೆ. ಹಾಗಾಗಿ ಈ ಒಂದು ತರಕಾರಿ ಪಲ್ಯವನ್ನು ಪ್ರತಿಯೊಬ್ಬರು ನಮ್ಮ ಉತ್ತರ ಕರ್ನಾಟಕದ ಶೈಲಿಯಲ್ಲಿ ಪ್ರತಿಯೊಬ್ಬರ ಮನೆಯಲ್ಲೂ ಸಹಿತ ಈ ಚವಳಿಕಾಯಿ ಪಲ್ಯವನ್ನು ಜೋಳದ ರೊಟ್ಟಿ ಜೊತೆಗೆ ಉಪಯೋಗಿಸ್ತಾರೆ. ಈ ರೀತಿಯಾಗಿ ಆ ಒಂದು ಸೋಸಿದಂಥ ಚವಳಿಕಾಯನ್ನು ಚೆನ್ನಾಗಿ ಹುರ್ಕೊಳ್ಬೇಕು. ಅದರಲ್ಲಿ ಯಾವುದೇ ರೀತಿಯ ನೀರಿನ ಅಂಶ ಇರಬಾರ್ದು. ಎಲ್ಲ ಚವಳಿಕಾಯಿನ ಹುರಿದುಕೊಳ್ಳೋದು ಮುಗಿದ ಮೇಲೆ ಇದನ್ನು ಒಂದು ಪಾತ್ರೆಗೆ ನಾನು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ನೆಕ್ಸ್ಟ್ ಏನು ಮಾಡ್ತೀನಪ್ಪ ಅಂದರೆ ಆ ಒಂದು ಬಾಣಲಿಗೆ ಮತ್ತೇನು ಮಾಡ್ತೀನಿ, ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊತೀನಿ. ಸ್ವಲ್ಪ ಎಣ್ಣೆ ಬಿಸಿ ಆದ ನಂತರ ಅದಕ್ಕೆ ಜೀರಿಗೆ ಮತ್ತು ಸಾಸಿವೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಮೊದಲೇ ಅದಕ್ಕೆ ಒಗ್ಗರಣೆ ಕೊಡಬೇಕಾದಂಥ ಎಲ್ಲ ಐಟಮ್ಸನ್ನು ಕಟ್ ಮಾಡಿಟ್ಕೊಂಡಿದ್ದೆ. ಸೊ ಹಾಗಾಗಿ ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಜೀರಿಗೆ ಸಾಸಿವೆ ಹಾಕಿ ನಂತರ ಈರುಳ್ಳಿ ಹಾಗೂ ಮೆಣಸಿನಕಾಯಿನ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ. ಈರುಳ್ಳಿ ಹಾಗೂ ಮೆಣಸಿನಕಾಯಿ ಚೆನ್ನಾಗಿ ಬೇಯಿಸ್ಕೊಂಡ್ಮೇಲೆ ಅದಕ್ಕೆ ನಾನು ಸ್ವಲ್ಪ ಕರಿಬೇವು ಕೊತ್ತಂಬರಿಯನ್ನು ಸಹಿತ ಸೇರಿಸ್ಕೊಳ್ತಾ ಇದ್ದೇನೆ. ಈರುಳ್ಳಿ ಚೆನ್ನಾಗಿ ಬೇಯಿಸ್ಕೊಂಡ್ಮೇಲೆ ನಂತರ ಅದೇ ಪಾತ್ರೆಗೆ ನಾನು ಹುರಿದಿಟ್ಕೊಂಡಿದ್ದೆಲ್ಲ ಏನು ಚವಳಿಕಾಯಿನ ಅವನ್ನ ಹಾಕ್ಕೊತಾ ಇದ್ದೀನಿ. ಅವನು ಸಹಿತ ಈ ಒಂದು ಈರುಳ್ಳಿ ಜೊತೆಗೆ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಅನಂತರ ಅದಕ್ಕೆ ನಾನು ಸ್ವಲ್ಪ ಅರಿಶಿಣ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಚಮಚ ಅರಿಶಿಣ ಪುಡಿ, ನಂತರ 2 ಚಮಚ ಖಾರವನ್ನು ಉಪಯೋಗಿಸಿದ್ದೀನಿ ನಾನಿಲ್ಲಿ. ಯಾಕಪ್ಪ ಅಂದರೆ ನಾನು ಮೆಣಸಿಕಾಯಿನ ಹಾಕ್ಕೊಂಡಿಲ್ಲ, ಹಾಗಾಗಿ ಖಾರವನ್ನು ಉಪಯೋಗಿಸ್ತಾ ಇದ್ದೀನಿ. ನೀವು ಬೇಕಂದ್ರೆ ಮೆಣಸಿಕಾಯಿನ ಹಾಕ್ಕೋಬೋದು. ಮೆಣಸಿಕಾಯಿ ಹಾಕ್ಕೊಂಡ್ರೆ ಖಾರ ಹಾಕುವಂಥ ಅವಶ್ಯಕತೆ ಬೀಳಂಗಿಲ್ಲ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೇನೆ. ಅನಂತರ ಮನೆಯಲ್ಲೇ ತಯಾರಿಸಿದಂಥ ಗರಂ ಮಸಾಲವನ್ನು ಹಾಕ್ಕೊಂಡಿದ್ದೇನೆ. ಮನೆಯಲ್ಲಿ ಹೇಗೆ ಗರಂ ಮಸಾಲ ತಯಾರಿಸ್ಬೋದು ಎಂಬುದು ಒಂದು ವಿಡಿಯೋನ ನಾನು ಹಾಕಿದ್ದೇನೆ. ನೀವು ಹೋಗಿ ನನ್ನ ಒಂದು ವಿಡಿಯೋ ಲಿಸ್ಟಲ್ಲಿ ನೋಡ್ಕೋಬೋದು. ಎಲ್ಲ ಮಸಾಲೆ ಪದಾರ್ಥಗಳನ್ನು ಹಾಕಿದ ಮುಗಿದ್ಮೇಲೆ ನಾನಿಲ್ಲಿ ಗುರಳ್ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಗುರಳ್ ಪುಡಿ ನಾನು ಸ್ವಲ್ಪ ಹೆಚ್ಚಿಗೆ ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ಈ ಒಂದು ಗುರಳ್ ಪುಡಿನ ಜಾಸ್ತಿ ಹಾಕೋದ್ರಿಂದ ಪಲ್ಯ ತುಂಬ ಚೆನ್ನಾಗಾಗುತ್ತೆ, ಟೇಸ್ಟ್ ಆಗುತ್ತೆ. ಹಾಗಾಗಿ ಸ್ವಲ್ಪ ಗುರಳ್ ಪುಡಿನ ಜಾಸ್ತಿನೇ ಹಾಕ್ರಿ ನೀವು ಸಹಿತ, ಆವಾಗ ಮಾತ್ರ ಚೆನ್ನಾಗಾಗುತ್ತೆ. ಇಲ್ಲಾಂದರೆ ಬರೀ ಚವಳಿಕಾಯಿ ಅಷ್ಟೇ ಬಾಯಲ್ಲಿ ಸಿಗುತ್ತೆ. ಹಾಗಾಗಿ ನಾನು ಗುರಳ್ ಪುಡಿಯನ್ನು ಸಹಿತ ಜಾಸ್ತಿ ಹಾಕ್ಕೊತಾ ಇದ್ದೇನೆ. ಈ ರೀತಿಯಾಗಿ ಎಲ್ಲ ಪದಾರ್ಥಗಳನ್ನು ಹಾಕಿದ ಮೇಲೆ ಚೆನ್ನಾಗಿ ಬೇಯಿಸ್ಕೋಬೇಕು. ಆ ಎಣ್ಣೆಲಿ ಚೆನ್ನಾಗಿ ಹುರ್ಕೊಳ್ಬೇಕು. ಸ್ವಲ್ಪ ಈ ಒಂದು ಚವಳಿಕಾಯಿನ ಆಲ್ರೆಡಿ ಹುರ್ಕೊಂಡಿರ್ತೀವಿ, ಸ್ವಲ್ಪ ಬೇಯಬೇಕಂತೇಳಿ ಸ್ವಲ್ಪ ನೀರನ್ನು ನಾನು ಸೇರಿಸ್ಕೊಂಡು ಮತ್ತೇನು ಮಾಡ್ತೀನಪ್ಪ ಅಂದರೆ ಈ ಒಂದು ಚವಳಿಕಾಯಿನ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ. 5ರಿಂದ 10 ನಿಮಿಷದಲ್ಲಿ ನಾವು ಈ ಒಂದು ಪಲ್ಯವನ್ನು ತಯಾರಿಸ್ಬೋದು. ಗ್ಯಾಸನ್ನು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಈ ಒಂದು ಪಲ್ಯವನ್ನು ತಯಾರಿಸ್ಬೋದು. ಇವಾಗ ಚವಳಿಕಾಯಿ ಪಲ್ಯ ರೆಡಿ ಐತಿ. ಎಲ್ರಿಗೂ ಇಷ್ಟ ಆಯ್ತಲ್ಲ ಈ ಒಂದು ವಿಡಿಯೋ. ಎಲ್ರಿಗೂ ಚವಳಿಕಾಯಿ ಪಲ್ಯ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಇದೇ ರೀತಿಯಾದಂಥ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ನೀವು ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಧನ್ಯವಾದಗಳು.